ಅಭಿಶ್ರೀ ಏನ ನೋಡಿ ಗೈಸ್ ಎಲ್ಲೆಲ್ಲಿ ಬೆಳೆಯಲು ಅಲ್ಲೆಲ್ಲ ಬೆಳೀತದೆ. ಅಯ್ಯೋ ಹೆಂಗಿತ್ತ ಇವನ್ ನೇಮ್ ಇತ್ತು ಅದನ್ನ ಚೇಂಜ್ ಮಾಡಿ ನನ್ನ ನೇಮ್ ಹಾಕಿದೀನಿ. ನೋಡಿ ಗೈಸ್ ಏನೋ ನೋಡ್ತಿದ್ದೆ ನೀನು ತೋರಿಸು ಗೈಸ್. ಇವತ್ತು ಸೆಕೆಂಡ್ ಪ್ರಾಕ್ಟಿಕಲ್ ಇತ್ತು, ಹೆಂಗೋ ಆಯ್ತು, ಚೆನ್ನಾಗೇ ಆಯಿತು. ಅಜಯ್ ಹೆಂಗಾಯ್ತು ಅಜಯ್? ಅಜಯ್ ನೋಡಿ ಎಲ್ಲ ಹೇಳ್ದೆ ತಾನೆ, ಪಾಸಲ್ಲ. ಮನೆಗೆ ಹೋಗ್ತೀವಿ ಆಮೇಲೆ ಕ್ಲಾಸಿಗೆ ಹೋಗ್ತಿದ್ದೀವಿ. ಬೇರೆಯವ್ರು ಹೆಂಗೆ ಪ್ರಿಪ್ರೇಷನ್ ಮಾಡ್ತಿರೋದು ನೋಡೋಣ. ಕುಂದನ್ ಫುಲ್ ಪ್ರಿಪೇರು ನಾನು ನನಗೆ ಅಮೆಝಾನ್ ಮತ್ತು ಟೇಬಲ್ ಮಚ್ಚಾ ತುಂಬ ಟಫ್ ಐತೆ ಮಚ್ಚಾ, ಸಕ್ಕ ಟಫ್ ಐತೆ ಮಚ್ಚಾ. ಇಲ್ಲಿ ಚೆಕ್ ಮಾಡ್ತಾರೋ ಪೇಪರ್ ಕ್ವಶನ್ಸು? ಸೀರಿಯಸ್ ಆಗಿ ಚೆಕ್ ಮಾಡಲ್ಲ, ನಾನು ಯಾವ್ದಾದ್ರು ಕೊಟ್ಟು ಬರೀತೀನಿ. ಟಾಪರ್ ಕುಂದನ್ ನೋಡಿ ಗೈಸ್, ಟಾಪರ್ ಕುಂದನ್ ಎಲ್ಲ ಓದಿರ್ತಾನೆ, ಓದಿಲ್ಲ ಅಂತಾನೆ ಶಿಷ್ಯ. ಓದ್ತಿದ್ದೆ ಮತ್ತೆ ಎಲ್ಲರೂ ಶಿಷ್ಯಂದ್ರು ಓದ್ತಿದ್ದಾರೆ, ಮಾತಾಡ್ತಿದ್ದಾರೆ. ನಮ್ಮ ಬಾಯಿ ಓದ್ತಿದ್ದಾನೆ. आदित्य भाई कितना पढ़े हो भाई? कितना पढ़े हो? मतलब कितना प्रोग्राम? कौन सा हाँ चौथा है, आठवां। और एक तीसरा नाच कंडा 1 hour later. ವೈವ ಹೇಳ್ಬೇಕಷ್ಟೇ. ಪಾಪ ಅವ್ರು ಸರ್ 12 ಗಂಟೆಗೆ ಬರ್ತಾರಂತೆ. ಇಲ್ಲೇರೋ ಇವಾಗ ಎಷ್ಟು ಟೈಮು? 11:15 14 ಅನ್ಕೋ 15. ಏನಲ್ಲಿ ಅವತ್ತು ಹಿಂಗೆ ಆಯ್ತು, ಇವತ್ತು ಹಿಂಗೆ. ಇರ್ಲಿ ಬಿಡ, ಹೇಳ್ಬಿಡು. ಕಾಂಟ್ರವರ್ಸಿ ಪಾಪ ಇವರೆಲ್ಲ ಒಂದೇ ಬ್ಯಾಚ್ ಗೈಸ್. ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿ ಅದು ಇದ್ದಿದೈತಲ್ವಾ, ಅದು ಏನೋ ಡೈಲಾಗ್ ಬಾಕ್ಸ್ ಜಾವಾ ಸ್ಕ್ರಿಪ್ಟ್ ಅಂತ ಡೈಲಾಗ್ 8 ಪ್ರೋಗ್ರಾಮ್ ಅದೈತೆ. ಇವ್ನು ಹೇಳ್ಕೊಟ್ಟೆ, ಫ್ಲವರ್ ಬ್ರಾಕೆಟ್ ಓಪನ್ ಮಾಡು, ಇವನು ಪೆನ್ ಇಲ್ಲಿ ಇಟ್ಕೊಳ ಅಲ್ಲೇ ಬಂದು ಇವ್ನು ಮತ್ತೆ ಮುಂಜಾನೆ ಏನೋ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡ್ತಾನೆ. ಎಷ್ಟು ಗೀಚು ಅನ್ಬಿಟ್ಟು ಏನೋ ಹೇಳ್ಕೊಡ್ತೀವಿ ಮಚ್ಚಾ. ಗೀಚಿದ್ರೆ ಮಾರ್ಕ್ಸ್ ಕೊಡೋಣಂತೆ ಮಚ್ಚಾ. ಏಯ್ ಶಿಷ್ಯ ಗೀಚ್ಬಾರ್ದಾಗಿತ್ತು ನೀನು. ನನ್ಗೆ ಸರಳ ಮ್ಯಾಮ್ ಹೇಳಿದ್ರು ಕೊಡೋಣಂತೆ ಮಾರ್ಕ್ಸ್. ಹೇಳ್ಕೊಡ್ತೀನಿ ಮತ್ತೆ ಇವ್ನು ಕನ್ಫ್ಯೂಸ್ ಮಾಡ್ಕೊಂಡು ಕುತ್ಕೊಡು ಅವನಲ್ಲಿ. ಏಯ್ ಯಾಕೋ ಅಭಿ ಡಿಪ್ರೆಷನ್ ನೆಕ್ಸ್ಟ್ ಇಲ್ಲಿ ಡಿಪ್ರೆಷನ್ ನೆಕ್ಸ್ಟ್ ಡಿಪ್ರೆಷನ್ ಅಂತ ಅಭಿ ಬಿಡ. ನಿನಗೆಲ್ಲ ವೈವಲ್ಲಿ ಏನ್ ಹೇಳು? ವೈವಲ್ಲಿ ಏನ್ ನಿನಗೆ? ಒಬ್ಬನೊಬ್ಬನೇ ಏನು ಯೋಚನೆ ಮಾಡಿ ನಾಗ್ತಾನೆ ದೇವ್ರಿಗೆ ಗೊತ್ತು. ರೀಲ್ಸಲ್ಲಿ ಎಲ್ಲಿ ನೋಡ್ತಾನೆ ಅನ್ನೋ ದೇವ್ರಿಗೆ ಗೊತ್ತು. ಏನೋ ನೋಡ್ತೀಯಾ? ನೋಡಿ ಗೈಸ್ ಏನೋ ನೋಡ್ತಿದ್ದ ನೀನು. ತೋರಿಸು ಇರ ಕಾಣಿಸ್ತಿಲ್ಲ. ಇರ ಗೈಸ್ ಏನಿಲ್ಲ, ಇನ್ನ ಇಬ್ರು ಫ್ರೆಂಡ್ಸ್ ಇದ್ದಾರೆ, ಅವ್ರು ವೇಟಿಂಗು. ಅವ್ರ ಶಿಷ್ಯಂದರು ಬರೀತಿದ್ದಾರೆ, ವೈವ ಹೇಳ್ತಿದ್ದಾರೆ, ನಾವು ಗೊತ್ತಿಲ್ಲ. ವೇಟ್ ಮಾಡ್ತಿದ್ವಿ. ಅವ್ರು ಬಂದ್ಮೇಲೆ ಮನೆಗೆ ಹೋಗೋದಷ್ಟೇ. ಓ ಏನೋ ನೋಡ್ತಿದ್ದಾನೆ ಗೈಸ್. ಇನ್ನು ಹಂಗೇಳು ತೋರ್ಸಕ್ಕೆ ಹಂಗಾಡ್ತಿದ್ಯಾ? ಯಾರು ರೀಲ್ಸ್ ನೋಡ್ತಿದ್ಯಾ? ಸರಿ ಬಿಡ, ನೀನೇ ದೊಡ್ಡೋನ. ಅಭಿ ನೋಡಿ ಬಾಯಿಗೆ ಹಾಕೊಂತಿದ್ದಾನೆ ಗೈಸ್. ಇವನು ಅಭಿ ನೋಡಿ ಏನೋ ಬಾಯಿಗೆ ಹಾಕೊಂತಿದ್ದಾನೆ. ಇದು ಕೇಳಿದೀನಿ ನೋಡು. ಇಷ್ಟು ನಮ್ಮ ಶಿಷ್ಯಂದು ಈ ಸರ್ ಕೇಳ್ತಾರೆ. 2000 years later. ಯಾರ್ಕೊಂಡ್ ಕುತ್ಕೊಂಡಿದ್ದಾರೆ ಗೈಸ್ ಇವರು. ಬೇಗ ಬರೋ ಬದಲು ಎಲ್ಲ ಆಗೈತೆ ಬೇಗ ಬರೋ ಬದಲು ಯಾಕೋ ಸುಮ್ಮನೆ ಆಟ ಆಡ್ತಿದ್ರು ಅಲ್ಲಿ. ಏನ್ ಹೇಳ್ಕೊಂಡ್ ಕೊಡ್ತಿದ್ರು. ಸುಮ್ಮನೆ ಇದಾರೆ ಗೈಸ್, ಏನು ಮಾಡ್ತಿಲ್ಲ. ಸುಮ್ಮನೆ ಎಲ್ಲ ಮುಗ್ದೋಗೈತೆ, ಮುಂಚೆನೆ ಮುಗ್ದೋಗೈತೆ ಎಲ್ಲ ಇವ್ರದೆಲ್ಲ. ಸುಮ್ಮನೆ ಲಾಸ್ಟ್ ಅಲ್ಲಿ ಹೋಗೋಣ ಮಚ್ಚ, ಬೇಡ ಮಚ್ಚ. ವೈವ ಏನೇನ್ ಕೇಳ್ತಾರಂತ ಗೊತ್ತಿಲ್ಲ ಏನಿಲ್ಲ ಶಿಷ್ಯ. ಅವ್ರೇನಾದ್ರು ಹಾಳಾಗೋಗಿ ಇವನ್ ಸುಮ್ಮನೆ ಕುತ್ಕೊಂಡಿದ್ದ ನೋಡಿ. ತರೋಣ್ ಹೆಂಗಿತ್ತು? ಹೇಳ ತರೋಣ್ ಹೆಂಗಿತ್ತು? ಥ್ಯಾಂಕ್ ಯು ಸೊ ಮಚ್ ಬ್ರೋ. ಇವತ್ತು ಇವನ್ ಬರ್ದಿರೋದು ಜಾವಾ ಸ್ಕ್ರಿಪ್ಟ್ ನಾನೇ ನಾನು ಸೇಮ್ ಟು ಸೇಮ್ ಹೆಂಗಿತ್ತು ಹಂಗೆ ನನ್ನ ಇದ್ರ ಬುಕ್ ಅಲ್ಲಿ ಫೈಲ್ ಬೇರೆ ಇವನ್ ನೇಮ್ ಇತ್ತು, ಅದನ್ನ ಚೇಂಜ್ ಮಾಡಿ ನನ್ನ ನೇಮ್ ಹಾಕಿದೀನಿ. ಹೌದಾ?
ಒಳ್ಳೆ ಕೆಲಸ ಮಾಡಿದೆ ಏನೂ ಕೂಡ ಮಾಡಿಲ್ಲ. ಒಳ್ಳೆ ಕೆಲಸ ಆದ್ರೂ ಲೇಟ್ ಬಂದಿದ್ದಾನೆ ಗೈಸ್ ಇವನು ಎಲ್ಲರೂ ಹಂಗೆ ಮಾಡಿದ್ದಾರೆ. ಎಲ್ಲರೂ ಆದ್ಮೇಲೆ ಬಂದಿದ್ದಾರೆ ಶಿಷ್ಯಂದ್ರು 3 ಜನ ಅವ್ನು ಹಂಗೆ ನಾನು ಮಾಡ್ಕೊಟ್ಟಿದ್ದು ಟೈಮ್ ಟೇಬಲ್ ಅವ್ನಿಗೂ ಹಂಗೆ ಚೇಂಜ್ ಮಾಡಿ ನೇಮ್ ಎಲ್ಲ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ. ಇವನ್ ತರುಣ್ ಇಲ್ಲಿ ತರುಣ್ಗೂ ಅಷ್ಟೇ. ಇವ್ರಲ್ಲಿ ಕುತ್ಕೊಂಡು ತರುಣ್ ಒಬ್ಬ ನೋಡ್ತಿದ್ದಾನೆ ಬೇರೆನೇ ಲೆವೆಲ್ ತರುಣ್ ಬೇರೆ ಆರಾಮಾಗಿ ಹೇಳ್ಕೊಬೋದಾಗಿತ್ತು ಅವ್ನಿಗೆ. ಅವನು ನಮ್ಮ ಜೊತೆ ಕೂತ್ಕೊಳ್ಳಲ್ಲ. ಅವ್ನು ಆ ಕಡೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಶಿಷ್ಯ ತರಂತೆ ಕಾಮಿಡಿ ಅಂದ್ರೆ ಅಲ್ಲಿ ತರುಣ್ ಏನ್ ಗೊತ್ತಾಗಿದ್ದು ಒಂದು ಓದಿದ್ದೆ ಯಾವ್ದು ಒಂದು ಓದಿದ್ದೆ ನೀನ್ ಯಾವ್ದು ಬಂದಿದ್ರು ನಾವು ಅದೇ ಕೊಡ್ತಾ ಇದ್ವಿ ಕಣ ಅಲ್ಲಿ ಸಿಸ್ಟಮ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ಬಿಟ್ಟು ಇಮೇಲ್ ಎತ್ಕೊಂಡ್ಬಿಟ್ಟು ಕ್ವಶನ್ಗೆ ಇದೇ ಆನ್ಸರ್ ಬರೀಬೇಕಂತ ಒಂದು ಆ ತರ ಒಂದು ಅಲ್ಲಿ ಏನ್ ಬೇಕಾದ್ರೆ ಹೇಳಿಸ್ಬೋದು ಅಂತ ಅವ್ನಿಗಿನ್ನೂ ಗೊತ್ತಿಲ್ಲ. ಪಾಪ ಗೊತ್ತಿಲ್ಲ ಅವನಿಗೆ ಅಲ್ಲ ಅವನಿನ್ನ ಗಗಂತರ ಬೆಳೆ ಶಿಷ್ಯ ಅಂದ್ರೆ 3 ಜನ ಲಾಸ್ಟ್ ಬಂದಿದ್ದಾರೆ ಗೈಸ್. The next day. ಗೈಸ್ ಇಲ್ಲಿ ನಮ್ಮ ಪಕ್ಕದಲ್ಲಿ ಸ್ಕೂಲಲ್ಲಿ ಏನೋ ಫಂಕ್ಷನ್ ನಡೀತೈತೆ. ಏನ್ ಮಾಡೋಣ ಏನು ಅಲ್ಲಿ ಶಾರುಖ್ ಖಾನ್ ಬರ್ತಾನೆ ರೆಕಾರ್ಡ್ ಮಾಡ್ಬಾರ್ದು ಅನ್ನಕ್ಕೆ. ಓಕೆ ಆನ್ಯುವಲ್ ಹಿಂಗೆಲ್ಲ ಇಲ್ಲಲೇ ಏನೋ ಇರ್ಬೋದು ಫಂಕ್ಷನ್ ಮೋಸ್ಟ್ಲಿ. ಯಾರು ಗೊತ್ತು ಆ್ಯನ್ಯುವಲ್ ಡೇನು ಮಾಡ್ಬೋದು. ನಮ್ಗೆ ಈ ಥರ ಎಲ್ಲ ಮಾಡ್ತಾ ಇರ್ಲಿಲ್ಲ ಮಗ. ಆದರೆ ಸುಮ್ಮನೆ ಹಂಗೆ ಗ್ರೌಂಡಲ್ಲಿ ಕೂಡ್ಸ್ಕೊಂಡು ಮಾಡಿಸ್ಕೊಂಡು ಚೇರೆಲ್ಲ ಹಾಕೋ ಸೀನೇ ಇಲ್ಲ ಗೈಸ್. ಬರೀ ಕೆಳಗಡೆ ಕುತ್ಕೊಳೋದು ಸ್ಟೇಜ್ ಮೇಲೆ ಡ್ಯಾನ್ಸ್ ನೋಡೋದು ನಮ್ಗೆ ಇಷ್ಟೇ ಇತ್ತು. ಇವರೆಲ್ಲ ಓದಿರೋ ಅಂಬಾನಿ ಸ್ಕೂಲ್ ಇವರೆಲ್ಲ ಓದಿರೋದು ಎಲ್ಲ ಟಾಪ್ ಲೆವೆಲ್ ನಾಚು. ಗೈಸ್ ಇವತ್ತೊಂದು ಲಾಸ್ಟ್ ಪ್ರಾಕ್ಟಿಕಲ್ ಐತೆ ಆಯ್ತಾ. ಇದಾದ್ಮೇಲೆ ಅಷ್ಟೇ ಆಗೋಯ್ತು. ನೆಕ್ಸ್ಟ್ ಸೆಮ್ ಸ್ಟಾರ್ಟ್ ಆಗುತ್ತೆ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇನ್ನು ಯಾವಾಗ ಮೆಸೇಜ್ ಮಾಡ್ತಾರೆ ಹೋಗ್ಬೇಕು. ಅಲ್ಲೇ ಓದ್ತಾ ಇದ್ದಾರೆ. ಒಬ್ಬ ಓದ್ತಿದ್ದಾನೆ, ಒಬ್ಬ ವಾಶ್ರೂಮ್ಗೆ ಹೋಗಿದ್ದಾನೆ. ನಾನೇನು ಬ್ಲಾಗ್ ಮಾಡ್ತಿದ್ದೀನಿ. ನೋಡಿ ಇಷ್ಟಿಷ್ಟು ಪ್ರೋಗ್ರಾಮ್ ಓದ್ಕೊಂಡು ಇದು ಒಂದೇ ಈಸಿ ಪ್ರೋಗ್ರಾಮು. ಮಿಕ್ಕಿದೆಲ್ಲ 2 ಪೇಜ್ ಐತೆ. 2 ಪೇಜ್ ನೋಡಿ. ಇಷ್ಟೊಂದೆಲ್ಲ ಓದಕ್ಕಾಗಲ್ಲ. ಸರಿ ರಾಮ್ ಫೋರ್ ಇಂದಾನೆ ಮಾಡೋ ಮುಂಚೆ ಕೇಳಿ. ಹಾ ಸರಿ ನೋಡ್ಬೇಕಾದ್ರು ಏನಾಯ್ತಾ ಈ ಫೋನ್ ಮೆಸೇಜ್ ಹಾಕಿದ್ನು ಮಚ್ಚ. ಗೈಸ್ ಆಗೋಯ್ತು. ಇನ್ನು ಅಜಯ್ ಒಬ್ಬ ಇದ್ದಾನೆ ಶಿಷ್ಯ. ಆಯ್ತಾ ಮಚ್ಚ ಹೆಂಗ್ ಹೇಳಿದೆ ಎಲ್ಲ ಚೆನ್ನಾಗೈತಾ? ಫುಲ್ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾನೆ. ಮುಗೀತು ಎಲ್ಲ ಜಾಲಿ ಆರಾಮ್ಸೆ ಖಾಲಿ. ಆಮೇಲೆ ಅವ್ನು ಫುಲ್ ಖುಷಿಯಾಗಿದ್ದಾನೆ. ಇವತ್ತು ಹೋಗಿ ಮನೆಗೆ ಹೋಗಿ ಏನ್ ಮಾಡ್ತೀಯ? ಮಲ್ಕೊಂತೀನಿ ಮಚ್ಚ. ಹೆಂಗ್ ಮಲ್ಕೊಂತೀಯ? ಮಲ್ಕೊಂತೀನಿ ಹೌದು ಹಿಂಗ್ ಮಲ್ಕೊಂತೀಯ? ಹಿಂಗ್ ಆರಾಮಾಗಿ ಮಲ್ಕೊಂತೀನಿ. ಎಲ್ಲರೂ ಶಿಸ್ತಾಗೆ ಮಾಡ್ಕೊಳ್ಳೋದು. ಹೇಳ ಸೀದಾ ಮಲ್ಕೊಂತೀನಿ ಮಚ್ಚ. ಸೀದಾ ಮಲ್ಕೊಂಡ್ಬಿಡ್ದೆ ಯಾವತ್ತು. ಏನು ಉಲ್ಟಾ ಮಾಡ್ಕೊಂತಾರೆ ಯಾರು? ಎಲ್ಲರೂ ಶಿಸ್ತಾಗೆ ಮಾಡ್ಕೊಳ್ಳೋದು. ಸರಿ ಬಿಡ ಫುಲ್ ಜಾಲಿನಾ? ಜಾಲಿ ಜಾಲಿ. ನೆಕ್ಸ್ಟ್ ಟೈಮ್ ಇವತ್ತೇ ಓದ್ತೀಯಾ ಏನು? ನೆಕ್ಸ್ಟ್ ಟೈಮ್ ಇವತ್ತೇ ಓದ್ತೀಯಾ ಏನು? ಹಾ ಇಲ್ಲ ನೋಡಿ ಇವನು ಯಾರ ಜೊತೆ ಮಾತಾಡ್ತಿದ್ದಾನೆ. ಅಜಯ್ ಒಬ್ಬ ಬರ್ಬೇಕು, ಅವನಿಗೋಸ್ಕರ ವೇಟಿಂಗು. ಆ ಶಿಷ್ಯ ವೈವ ಹೇಳ್ತಿದ್ದಾನೇನೋ. ಬಂದಿಲ್ಲ ಅವ್ನು ಬಂದ್ಮೇಲೆ ಹೋಗೋದು ಮನೆಗೆ ಅಷ್ಟೇ. ಆಗೋಯ್ತು 3 ದಿನ ಪ್ರಾಕ್ಟಿಕಲ್ಸು. क्या कर रही हो? मुझे शर्म आ रही है. Later. ವೈವ ಹೆಂಗಿತ್ತ? ಗಾಯ್ಸ್ ಗೊತ್ತಾರ ಮತ್ತೆ ಯಾರು ಅಂತ ಕೇಳ್ತಿದ್ಯಲ್ಲ. ಹೇಳ ಹೆಂಗಾಯ್ತು ವೈವ? ಯಾಕೆ ಗಗನ್ ಹತ್ರ ಮಾತಾಡ್ಬಾರ್ದು? ನಿಜ ಹೇಳು. ಅಡ ಅಂದ್ರೆ ಏನು ಅಂತ ಯಾರಿಗೂ ಇದ್ದಾವಂತ ಹೇಳ್ಬೇಕಾಯ್ತು. ಇವ್ರು ಹೇಳಿದ್ರು ಟೈಮ್ ಕಾಂಪ್ಲೆಕ್ಸಿಟಿ ಹೇಳ ತಾನೆ ಒಟ್ಟಿನಲ್ಲಿ. ಏಯ್ ಎಕ್ಸಿಕ್ಯೂಷನ್ ಐತಲ್ಲ ಔಟ್ಪುಟ್ ಶಿಷ್ಯ ಔಟ್ಪುಟ್ ಡಿಸ್ಕಷನ್. ಅವ್ನು ನೋಡಿ ಇವಾಗಲೇ ಸ್ಟಾರ್ಟ್ ಆಯ್ತು ಕಣ. ಅವ್ನು ಇವಾಗಲೇ ಎಂಡ್ ಐತಿ. ಇವಾಗಲೇ ಸ್ಟಾರ್ಟ್ ಆಯ್ತು ಅವನಿಗೆ. ಹೀಸ್ ಬೈ ಇಷ್ಟೊತ್ತು ಬೇಕಾಯ್ತು ನನಗೆ ಎದ್ದು ಬರೋಕೆ ಹೊರಗಡೆ. ಲೇ ಸುಮ್ಮನೆರ ನೀನು. ಬರ್ದಿದ್ದೆ 1 ನಿಮಿಷ ಬರ್ತಿದ್ದೆ ನಾನು. ಔಟ್ಪುಟ್ ಬರ್ತಿದ್ದೆ. ನಾನು ಹಿಂದೆ ಬಾ ಅಂತ ಹೇಳಿಲ್ಲ ಅಂತ ಹೇಳ್ಬಿಡು ನೀನು. ಹಿಂದೆ ಬಂದಿಲ್ಲ ಆದ್ರೂ ಎಲ್ಲ ಆಗಿರೋದು ಗೈ. ಸುಮ್ಮನೆ ವೇಟ್ ಮಾಡ್ತಾನೆ ಬೇರೆಯವ್ರು ಹೋಗ್ಬೇಕಂತ. ನಾನು ಹಿಂದೆ ಬರೋಣ ಅಂತ. ನಾನು ಬಂದ್ಬಿಟ್ಟು ನಿನ್ಗೆ ಎಡ ಬಗ್ಗೆ ಏನು ಗೊತ್ತಿಲ್ವಾ ಅಜಯ್ ಅಂತಾರೆ. ಏನ ಇವ್ ನೋಡಿ ಗೈಸ್ ಹೆಂಗ್ ಆಗ್ತಿದೆ ನಾನು. ಆಯ್ತು ಬಿಡ ಏನ್ ಹೇಳೋ ಕರೆಕ್ಟ್ ಆಗಿ. ಅಜಯ್ ಪಾಸ್ ಬಿಡೋ ಮಚ್ಚ. ನೆಕ್ಸ್ಟ್ ಇವನ್ ಬ್ಯಾಚ್. ಆಲ್ ದ ಬೆಸ್ಟ್ ಕುಂದನ್. ನೀನ್ ಬರೀತಾ ಬಿಡು ನಂಗೆ ಗೊತ್ತು. ಟಾಪರ್ ನೀನು. ಟಾಪರ್ ಆಗಿದ್ರೆ ಎಲ್ಲ ಏನಿಲ್ಲ ಎಲ್ಲ ಓದ್ಕೊಂಡ್ ಬರ್ತಿದ್ದೀನಿ. ನಾನು ಹೇಳ್ತಿದ್ದೀನಿ ಅದೇ ಓದ್ಕೊಂಡ್ ಬಂದಿದ್ದಾನೆ ಎಲ್ಲ ಅಂದ್ಬಿಟ್ಟು. ಏನ ಹೇಳ ಆಯ್ತು ಹೇಳಪ್ಪ.
ಪದ ಇದೆಯಲ್ಲ ಅಲ್ಲ ಬಿ ಅಂತ ಕೊಡ ಅವ್ನು ನೋಡ್ತಾನಂತೆ ಗಗನ್. ಅಲ್ಲೋ ಫೀಸ್ ರೆಸಿಪ್ಟ್ ಕೊಡ್ತೀರಾ ನೋಡಿ guys. ತೋರ್ಸ್ಕೊಳಲ್ಲಪ್ಪ ಜನ, ಬಿಡ ಮಚ್ಚ ಅವ್ನು ಕೊಡೋದ. ತೋರ್ಸ್ಕೊಳಲ್ಲ ಜನ, ದುಡ್ಡಿದ್ರು ತೋರ್ಸ್ಕೊಳಲ್ಲ. ಪಕ್ಕ ಹರಿದ್ ಬಿಡ್ತಾನೆ ಹೇಳ್ತಾ ಇದ್ದೆ. ಇಲ್ಲಿ ಸಾಂಗ್ ಬರ್ತಿದ್ದೆ, ಇದನ್ನ ನೋಡ್ಬಿಟ್ಟು ಕನ್ನಡ ಯಾರು ನೋಡಿದ್ರ ಹಿಂಗ್ ನೋಡ್ತಾರೆ ಹಿಂಗೆ. ಅದು ಫುಲ್ ಚೆಕ್ ಮಾಡ್ತಿದ್ರ ಸೈನ್ ಆಗೈತೆ ಅಲ್ಲ ಅಂದ್ಬಿಟ್ಟು ಅದು ಫುಲ್ ಚೆಕ್ ಮಾಡ್ತಾರೆ. ಕನ್ನಡ ಬರ್ತಿದ್ಯಾ ಅಂದ್ರು. ಹೇಳಿದಾಗ ಕನ್ನಡದ ಹುಡುಗ ತರ್ಸ ಸಾಂಗ್ ಬರುತ್ತೆ ನೋಡಿ ಗೈಸ್. ಶಿಷ್ಯ ನೋಡಿ ಏನ್ ಬರ್ತಿದ್ಯಾ, ನಿಮ್ ಭಾಷೆ ಅದ ಕನ್ನಡ ತಾನೆ? ನಾವಿಬ್ರು ನಿಮ್ಮ ಭಾಷೆನೇ ಕಣೋ. ನಾವು 3 ಜನ ಕನ್ನಡ ಪದಗಳು ಯೂಸ್ ಆಗಿದೆ, ಬರ್ದಿರೋದೇ ಕನ್ನಡದಲ್ಲೇ. ಅರ್ಥ ಮಾಡ್ಕೊಂತೀನಿ. ಸರಿ ಕೊಡಪ್ಪ. ಏನೋ ನಡೀತೈತೆ ಗೈಸ್ ಇಲ್ಲಿ, ಏನೋ ಕವಿತೆ ಓದ್ತಾರಂತೆ. ಓದ ಹಾಡ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿಲ್ಲ, ಅದೊಂದು ಮಿಸ್ಟೇಕ್ ನಂಗೆ. ಏನ ಹ್ಯಾಂಡ್ ರೈಟಿಂಗ್ ಬರ್ದಿರೋದು ಇದರಿಂದ ಕರೆಕ್ಟ್ ತಾನೇ ಹೇಳಿದವನು. ಕರೆಕ್ಟಾ ಗೈಸ್ ಒಂದು ಲಂಬಾಣಿ ಬಾಯ್ ಗೈಸ್, ಅಂದ್ರೆ ಸ್ವಲ್ಪ ಲಂಬಾಣಿಸ್ ಕನ್ಫ್ಯೂಸ್ ಆಗುತ್ತೆ ಯಾವ ಲೆಟರ್ ಅಂತ ಇದೆ. ಇದು ದೇಶನ ರಾಯಲ್ ರಾಜಸ್ಥಾನಿ ಇವನು. ದೇಕನ ದೇಕನ ವೆಂಡೋ ವೆಂಡೋ ವೇಗೋ ವೇಗೋ ರೇ. ನೆಕ್ಸ್ಟ್ ಹೊಸ ಲ್ಯಾಂಗ್ವೇಜ್ ತಿಳ್ಕೊಂಡ್ಬಿಟ್ಟಪ್ಪ ಕುಂದನ್, ಹೊಸ ಲ್ಯಾಂಗ್ವೇಜ್ ಕುಂದನ್. ಸೇಮ್ ಕರೆಕ್ಟ್ ಓದಿದ್ದು. ಅರ್ಥ ಆಗುತ್ತೆ, ಓದ್ತೀನಿ. ನೀನು ಹೋದ್ರೆ ಓದ್ಕೊಬೋದು. ಈಗ ಏನೋ ನಡೀತದೆ ನೋಡಿ ಜಗಳ. ಅವನಿಗೆ ಡಿಕ್ಟೇಟ್ ಮಾಡ್ತಿರೋದು ನನಗೆ ಕ್ಲೀನ್ ಆಗಿ ಕಾಣಿಸ್ತೈತೆ, ಆದ್ರೂ ನನ್ಗೆ ಡಿಕ್ಟೇಟ್ ಮಾಡಕ್ ಆಗಿಲ್ಲ. ಅರ್ಥ ಆಗ್ತಿಲ್ಲ, ದೂರದಲ್ಲಿ ಕೂತಿದ್ದೇನೆ. ನೀನ್ ಲಿಪ್ ಹೆಂಗಿತ್ತು DS ಆದ್ರೆ ಹೆಂಗ್ ಬರ್ತೀವಿ ಮತ್ತೆ? ನೀನ್ ಲಿಪ್ ಮೂವ್ಮೆಂಟ್ ಕರೆಕ್ಟ್ ಆಗೈತೆ, ಅಲ್ಲ ಶಿಷ್ಯ ಏನೋ ಬರ್ತದೆ. ಓ ಅಲ್ಲೇ ಈ ಶಿಷ್ಯ ಹಿಂಗ್ ಇನ್ನೊಂದ್ಸಲ ಹೇಳಿದ್ರೆ ನೋಡೋ ಶಿಷ್ಯ ನಿನ್ಗೆ. ಆಯ್ತು, ಡೇಟಾ ಅನಾಲಿಸಿಸ್ ಹೇಳು ನೋಡಿ. ಲಿಪ್ ಮೂವ್ಮೆಂಟ್ ನೋಡು. ಎಕ್ಸಾಮ್ ನಿನ್ ಮುಗಿತಾ? ಥರ್ಡ್ ಇಯರ್ ನಾನು ಸೀನಿಯರ್ ಇವಾಗ ನಿನ್ನಿಂದ. ಹೌದಾ? 1 ಅವರ್ ಸೀನಿಯರ್. ಕೈ ನೋಡಿ ಏನೋ ಸೀನಿಯರ್ ಅಂತೆ, ಇವನು ಅಣ್ಣ ಅಂತ ಹೇಳ್ಬೇಕಂತ. ಹೋಗ ಮನೆಗೆ ನೀನು. ನಾನು ಎಕ್ಸಾಮ್ ಬರ್ತೀನಿ. ಅವನೇನು ಸೀನಿಯರ್, ನಾನು ಇವಾಗ ಅಣ್ಣ ಅನ್ನು ಟೆನ್ಷನ್ ಇಲ್ಲ, ಬೀಪ್ ಆಗ್ತೀನಿ ಅಣ್ಣ. ನೋಡು ನನ್ನ ತಮ್ಮವನೇ, ನಾನು ಈ ಜಾಗದಲ್ಲಿ ಲೇ ಸುಮ್ಮನೆ ಲೇ. ಆ ಎಕ್ಸಾಮ್ ಆದ್ರೂ ಪಾಸ್ ಆಗ್ಬೋದಾ? ಯಾವುದು DS? ಅದು ಬರ್ದಿದ್ದೀನಿ, ಸೊರಾಗಿ ಬರ್ತೀನಿ. ನೋಡ್ದ ಮಚ್ಚ ಯಾವ ರೇಂಜ್ ಬರ್ತಾವ್ರೆ ಅಂದ್ರೆ ಪೆನ್ನಲ್ಲಿ ರೀಫಿಲ್ ಹಾಕಿ ಕಿತ್ಕೊಂಡೋಯ್ತು. ಇಡೀ ಬುಕ್ಲೆಟ್ ಖಾಲಿ ಮಾಡಿಬಿಟ್ಟಿದ ಅಂತ ಹೇಳ್ತಾನೆ. ಪೆನ್ ನಿಮ್ಮೂರ್ದಾವೆ ಅಂತ ಕೇಳಿದ್ರೆ ಪೆನ್ ರಿಫಿಲ್ ಕಿತ್ಕೊಂಡು ಇಂಥದ್ದೆಲ್ಲ ನಮ್ ಇವನೇ ಅಭಿನಯ ಹೇಳ್ತಾನಪ್ಪ ಅಲ್ಲ ಅಭಿ? ಪೆನ್ನು ನಿಬ್ಬು ಮುರಿದಾಗ ನೋಡಿದಿರಿ, ಪೆನ್ ರೀಫಿಲ್ ಹೆಂಗ್ ಕಿತ್ಕೊಂಡು ಹೋಗುತ್ತೆ ಗೊತ್ತಾಗ. ಕೇಳು, ಆ ರೇಂಜ್ ಬರೀತಾರಪ್ಪ ನಮ್ಮ ಹುಡುಗರು. ಅವ್ನು ಬರೀತಾನೆ ಮಚ್ಚ, ಅದಕ್ಕೆ ಹೇಳ್ತಾನೆ. ನೋಡಿ ಕಾಂಟ್ರವರ್ಸಿ ಆಗೈತೆ. ಗಗನ್ ಕರೆಕ್ಟ್ ಮಾತಾಡೋ, ಯಾಕೋ ಅಲ್ಲ ಹಿಂದಿ ಅವ್ರು ಹೇಳೋ ಭಾಷೆ ಯಾಕೋ ಗಗನ್? ಬೆಳಿಗ್ಗೆ ಓದ್ಕೊಂಡನ ಇಂಥದ್ದೆಷ್ಟು ನೋಡಿಲ್ಲ ಗೈಸ್ ನಾವು ಜಗಳ. ಏನ್ ಮಾಡೋಣ, ಹೋಗೋಣ ಇರೋಣ, ಬೇಗ ಹೇಳು ಬಾಯ್ ಅಂತ ಹೇಳ್ಕೊಡ್ತೀನಿ. ಟಾಟಾಲಿ ಗುಜ್ರಿಗೆ ಹಾಕೋಬೇಡ. ಫುಲ್ ಖುಷಿನಾ? ಏನು ಏನೋ ಏರ್ಮೆಂಟ್ ಇಟ್ಕೊಂಡಿದ್ಯಾ ಹುಡುಗಿರ್ತಾರ? ಇದು ಯಾರಿಗೆ ಹೇಳಿದ್ದು? ಥ್ಯಾಂಕ್ಸಾ. ನಿನ್ನ ಹತ್ರ ಒಂದು ಐತಿ ತಾನೇ ಗೈಸ್. ನೋಡಿ ನನ್ಗೊಂದು ತೊಗೊಂಬಂದ್ರೆ ತೊಗೊಂಬಂದಿಲ್ಲ ನೋಡಿ ಶಿಷ್ಯ. ನಿನ್ ಕೂದ್ಲು ಇರ್ಬೇಕಲ್ವಾ? ಅಭಿಶ್ರೀ ಶ್ರೀಮುರಳಿ ನಾನು ಚೆನ್ನಾಗಿ ಕಾಣಿಸ್ತಿದೆ ಬಿಡ, ಬಾರಿ ನೀನು. ಆಹಾ ಲುಕ್ಕು ನಿನ್ ಬಿಡಪ್ಪ ನೀನು. ಅದಿನ್ನೊಂದು ಇತ್ತಲ್ಲ ಎಲ್ಲ. ಇದು ನಂಗೆ ಕೊಡು, ಅವ್ನ ಕೂದಲು ಉದ್ದ ಇದೆ ಕಣ. ನಿನ್ ಕೂದಲು ಉದ್ದ ಇದ್ರೆ ನೀನು ಹಂಗೆ ಹಾಕೊಬೇಕು. ಮೊಟ್ಟೆ ಹಾಕೊಂತಾನ ಕೂದ್ಲಿಗಾನು, ಅವ್ನ್ ಮೊಟ್ಟೆ ಹಾಕೊಂತಾನೋ, ದಿನ 3 ಮೊಟ್ಟೆ ಹಾಕೊಂತಾನ ಗೊತ್ತಾ ನಿನ್ಗೆ? ನೀನ್ ತಿಂತೀಯಾ? ಎಲ್ಲೆಲ್ಲಿ ಬೆಳೆಯಲು ಅಲ್ಲೆಲ್ಲ ಬೆಳೀತದೆ. ಓ ಹೌದಾ? ಇಲ್ಲಿ
ಎಲ್ಲಿ ಹೇಳು ಇಲ್ಲ ಕೊಡ ಗೈಸ್ ಬಾ ಹೋಣ ಒಂದು ಬೀಗ ಇಲ್ಲೈತೆ ನೋಡಿ ಗೈಸ್ ಹಾಂ ದೇವಸ್ಥಾನನ ನೋಡೋಣ ಅಲ್ಲಿ ಕೆಲಸದವರು ಸ್ಕೂಲ್ ಯಾಕೆ ಅಂದ್ಬಿಟ್ಟಿದೆ ಅಂತ ಕೇಳಿದ್ರು ಅದೇ ರೌಡಿ ಆಗಕ್ಕೆ ಟ್ರೈ ಮಾಡ್ತಿದ್ದಾನೆ ಈ ಸೆಮ್ ಲಾಸ್ಟ್ ಸೆಮ್ ಅಂದ್ಬಿಟ್ಟು ಅಂತ ಹೇಳಿದ್ರು ಹೌದಾ ಅದೇ ನೀನೇ ನನ್ಗಿಂತ ಬುದ್ಧ ಅಲ್ವಾ ನಾನು ಹಿಂಗ್ ನೋಡ್ಬೇಕು ಚೆನ್ನಾಗಿ ಹೇಳ್ತಾರೆ ಸೂಪರ್ ಬ್ರಾ ನಿನ್ನ ಐಡಿಯಾ ನಿನ್ನಷ್ಟು ಇದ್ದಾಗಿದ್ರೆ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಿಂದಿನ ಬ್ಲಾಗ್ ನೋಡಿ ಅಂದರೆ ಹಿಂದಿನ ಬ್ಲಾಗ್ ನೋಡಿ ನಾನು ನಿಮ್ಗೆ ಅಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಇಷ್ಟೇ ಆಗೋದು ಗೈಸ್ ಎಕ್ಸಾಮು ಇವಾಗ ನೆಕ್ಸ್ಟ್ ಇಯರ್ ಸ್ಟಾರ್ಟು ಇನ್ನು ಎಷ್ಟು ದಿನ ರಜಾ ಮಚ್ಚ ಒಂದು ವಾರ ತಾನೇ ಲೆಕ್ಕ ಹಾಕೊಂಡ್ರೆ 10 ದಿನ ಬಾಯ್ ನೆಕ್ಸ್ಟ್ ಬ್ಲಾಗ್ ಸಿಗೋಣ ಗೈಸ್ ಬಾಯ್